ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರ್ಪು. ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್. ಆ ಫೈರ್ ಬ್ರ್ಯಾಂಡ್ಗೆ, ಆ ಫೈರ್ಗೆ ನಿನ್ನೆ BJP ಹೈಕಮಾಂಡ್ ಒಂಚೂರು ನೀರು ಹಾಕಿ ಅದನ್ನು ಫೈರನ್ನು ಆರಿಸ್ತು. ಹಿಂದೂ ಹುಲಿಯನ್ನು ಬಾಯಿ ಕಟ್ಟಿ ಹಾಕ್ಬಿಡ್ತು. ಪಾಪ ಎತ್ತಿ ಮೂಲೆಗೆ ಎಸ್ದುಬಿಟ್ರು. ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು. 6 ವರ್ಷ ನಮ್ಮ ಪಕ್ಷದಲ್ಲಿ ನೀನು ಬರಂಗಿಲ್ಲ ಅಂತ ಓಡಿಸ್ಬಿಟ್ರು, ಓಡಿಸಿದ್ರು. ಅದಾಗಿದ್ದ ತಕ್ಷಣವೇ ಯತ್ನಾಳ್ ಪರ ಇದ್ದಂಥ ಜನ, ಯತ್ನಾಳ್ ಅಭಿಮಾನಿಗಳು, ಚಮಚಗಳು ಏನೆಲ್ಲ ಇದ್ರಲ್ಲ, ಓ ಅಂದರು, ಹಿಂದೂ ಹುಲಿನ ಮುಟ್ಟಿದಿರಿ, ಗರ್ಜನೆ ಹೇಗಿರುತ್ತೆ ನೋಡಿ, ಹಾಗೆ ಹೀಗೆ ಅಂತೆಲ್ಲ ಬಿಲ್ಡಪ್ ಕೊಟ್ಟರು. ಪಾಪ ಮಾಧ್ಯಮದವರು ಸಹ ಕಾಯ್ಕೊಂಡಿದ್ರು ನಿನ್ನೆಯಿಂದ. ಯತ್ನಾಳ್ ಬರ್ತಾರೆ, ಮಾತಾಡ್ತಾರೆ, ಡೈಲಾಗ್ ಹೊಡಿತಾರೆ, ಚಾಲೆಂಜ್ ಮಾಡ್ತಾರೆ, ತೊಡೆ ತಟ್ಟುತ್ತಾರೆ, ಗರ್ಜನೆ ಮಾಡ್ತಾರೆ ಅಂತ. ಯಾವುದೂ ಇಲ್ಲ. ಯತ್ನಾಳ್ಗೆ ಅಲ್ಲಿ ತೊಡೆ ನಡುಗ್ತಾ ಇದೆ. ತೊಡೆ ನಡುಗೋದು ಮಾತ್ರ ಅಲ್ಲ, ತನ್ನ ಜೊತೆ ಇದ್ದಾರಲ್ಲ ಒಂದಷ್ಟು ಜನ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಇಂಥವ್ರಿಗೆಲ್ಲರಿಗೂ ಸೈಡಿಂದ ಕಿವಿಯಲ್ಲಿ ಹೇಳಿದ್ದಾರೆ, ನಾನು ಕಾಲಿಗೆ ಬೀಳೋದಕ್ಕೆ ಸಿದ್ಧವಾಗಿದ್ದೀನಿ, ದಯವಿಟ್ಟು ಸಮಯಾವಕಾಶವನ್ನು ಕೊಡಿಸಿ, ಹೈಕಮಾಂಡ್ ಕಾಲಿಗೆ ಬೀಳೋದಕ್ಕೆ ವ್ಯಾಯಾಮ ಶುರು ಮಾಡ್ಕೊಂಡಿದ್ದೀನಿ, ಬಗ್ಗೋದು, ಕಾಲಿಗೆ ಬೀಳೋದು ಅದೆಲ್ಲವೂ ಕೂಡ ಸೊಂಟ ಹಿಡ್ಕೊಳ್ಳೋದೇ ಇರಲಿ ಅಂತ ವ್ಯಾಯಾಮ ಶುರು ಮಾಡ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಒಳಗೊಳಗೇನೆ ಅವರು ಒಂದಷ್ಟು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೊರಟಂಗೆ ಕಾಣ್ತಾ ಇದೆ. ಹಾಗಾಗಿ ಸಸ್ಪೆನ್ಷನ್ ಅಥವಾ ಉಚ್ಚಾಟನೆ ಆರ್ಡರ್ಸ್ ಬಂದು 24 ಗಂಟೆ ಕಳೆದಿದ್ದರೂ ಸಹ ಇಲ್ಲಿಯವರೆಗೆ ಯತ್ನಾಳ್ ನೇರವಾಗಿ ಒಂದು ಮಾತಾಡಿಲ್ಲ. ಮೀಡಿಯಾ ಮುಂದೆ ಒಂದು ಮಾತಿಲ್ಲ. ಬೇರೆ ಸಮಯ ಆಗಿದ್ದಿದ್ರೆ ಎಷ್ಟು ಮಾತು, ಮೀಡಿಯಾದವ್ರು ಬರದೇ ಹೋದ್ರು ಫೋನ್ ಮಾಡಿ ಕರ್ಸ್ಕೊಂಡಾದರೂ ಮಾತು. ಆದರೆ ನಿನ್ನೆಯಿಂದ ಬರೀ ಟ್ವೀಟು, ಫೇಸ್ಬುಕ್ಕು, ಏನೋ ಒಳ್ಳೆಯವ್ರಿಗೆ ಕಾಲ ಇಲ್ಲ, ಅದಿಲ್ಲ ಇದಿಲ್ಲ, ಹಾಗಾಯಿತು ಹೀಗಾಯಿತು, ತಾನು ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡಿಕೊಂಡು ಯತ್ನಾಳಿದ್ದಾರೆ. ಅದರ ಜೊತೆಗೆ ಈ ಒಂದು ಪ್ರಯತ್ನ ನಡೀತಾ ಇದೆ. ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಕುಮಾರ್ ಬಂಗಾರಪ್ಪ ಮಾತಲ್ಲಿ, ರಮೇಶ್ ಜಾರಕಿಹೊಳಿ ಅವರ ಮಾತಲ್ಲಿ, ಮಿಕ್ಕವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅವರು ಹೇಳ್ತಾ ಇರೋದು ಇದು ಸರಿಯಲ್ಲ. ರಮೇಶ್ ಜಾರಕಿಹೊಳಿ ಹೇಳ್ತಾ ಇರೋದು ಇದರಿಂದ ಪಕ್ಷಕ್ಕೆ ದೊಡ್ಡ ನಷ್ಟ ಆಗುತ್ತೆ, ಅವರನ್ನು ವಾಪಸ್ ಕರ್ಕೊಳ್ಳೇಬೇಕು, 100ಕ್ಕೆ 100 ವಾಪಸ್ ಕರ್ಕೊಳ್ತಾರೆ, ನಾವು ಮಾತಾಡ್ತೀವಿ ಅಂತ ರಮೇಶ್ ಜಾರಕಿಹೊಳಿ. ಈ ಕಡೆ ನಮ್ಮ ಕುಮಾರ್ ಬಂಗಾರಪ್ಪ, ಇಲ್ಲ ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ, ಅವರನ್ನು ವಾಪಸ್ ತಗೊಳ್ಳೇಬೇಕು, ನಾವೆಲ್ಲ ಮಾತಾಡಿ ತಗೊಳಕ್ಕೆ ಮಾಡ್ತೀವಿ, ಎಲ್ಲರೂ ನಾಯಕರೆಲ್ಲ ಒಟ್ಟಾಗಿದ್ದೀವಿ ಅಂತ CM ಸಿದ್ದೇಶ್ವರ್ ಅವರ ಮನೆಯಲ್ಲಿ ಇವತ್ತು ಮೀಟಿಂಗ್ ಮಾಡಿ, ಆ ಮೀಟಿಂಗ್ ಮುಗಿದ ನಂತರ ಅವರು ಮಾತಾಡ್ತಿದ್ದಾರೆ. ಯತ್ನಾಳಂತೂ ಪಾಪ ಏನೂ ಮಾತಾಡಲಿಲ್ಲ, ಸೈಲೆಂಟಾಗಿದ್ದಾರೆ. ಅವ್ರು ಸೈಲೆಂಟಾಗಿದ್ದಾರೆ. ಏನು ಮಾತಾಡೋದಕ್ಕೆ ಏನೈತೆ? ಅವ್ರಿಗೇನಿತ್ತು ಧೈರ್ಯ? ಯಾವುದೇ ಕಾರಣಕ್ಕೂ ನನ್ನನ್ನು ಅವರು ಪಕ್ಷದಿಂದ ತೆಗಿಯಲ್ಲ, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನುವಂತಹ, ಹಿಂದೂ ಹುಲಿ ಅನ್ನುವಂತಹ ಒಂದು ದೊಡ್ಡ ಲಗೇಜ್ ನನ್ನ ಹತ್ರ ಇದೆ, ಅದು ಇರೋವರೆಗೂ ನನ್ನನ್ನು BJP ಮುಟ್ಟೋದಿಲ್ಲ ಅನ್ನುವಂತಹ ಭ್ರಮೆಯಲ್ಲಿದ್ದರು. BJP ಎಂತೆಂಥವರನ್ನು ಹೇಗೆಲ್ಲ ಬಳಸ್ಕೊಂಡು ಹೇಗೆ ತೆಗೆದು ತಿಪ್ಪೆ ತೊಟ್ಟಿಗೆ ಬಿಸಾಕತ್ತೆ ಅನ್ನೋದು ಗೊತ್ತಿದ್ದು, ಇಲ್ಲ ಆ ರೀತಿ ನನ್ನನ್ನು ನಡೆಸ್ಕೊಳ್ಳೋದಿಲ್ಲ, ನನ್ನ ಪವರೇ ಬೇರೆ, ನನ್ನ ಕದರೇ ಬೇರೆ ಅನ್ನುವಂಥ ರೀತಿಯಲ್ಲಿ ಇವರು ಬೇರೆದೇ ಭ್ರಮಾಲೋಕದಲ್ಲಿ ತೇಲ್ತಾ ಇದ್ರು. ಆದರೆ ನಿನ್ನೆ ಅವರು ಒದ್ದು ಹೊರಗೆ ಹಾಕಿದ್ರು. ಇನ್ನು ಯತ್ನಾಳ್ಗೆ ಕಾಲಿಗೆ ಬೀಳೋದು ಬಿಟ್ಟು ಕ್ಷಮೆ ಕೇಳಿ ಅಥವಾ ಇನ್ನೇನೋ ಮಾಡಿ, ಅದು ಬಹಿರಂಗವಾಗಂತೂ ನಡೆಯಲ್ಲ ಬಿಡಿ, ಒಳಗೊಳಗೆ ನಡೆಯುತ್ತೆ. ಅದು ಬಿಟ್ಟರೆ ಬೇರೆ ಮಾರ್ಗ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಯಾವ ಮಾರ್ಗನೂ ಇಲ್ಲ. ಅವರು ಆಡಿರೋ ರೀತಿಗೆ, ಮಾತಾಡಿರೋ ಮಾತುಗಳಿಗೆ, ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡೋದು, ಆ ನೀಚತನದ ಮಾತುಗಳು, ಕೆಟ್ಟ ಮಟ್ಟಕ್ಕೆ ಹೋಗಿ ಟೀಕೆ ಮಾಡುವಂಥದ್ದು, ಅದನ್ನು ನೋಡಿದ್ರೆ ಯಾವತ್ತಿಗೂ ಸಹ ಕಾಂಗ್ರೆಸ್ ಅಂತೂ ಧೈರ್ಯ ಮಾಡಲ್ಲ ಅನಿಸುತ್ತೆ. ಹೇಳಕ್ಕೆ ಬರಲ್ಲ ರಾಜಕೀಯದಲ್ಲಿ, ಅನಿಸುತ್ತೆ ಅವರನ್ನು ಇವರ ಪಕ್ಷಕ್ಕೆ ತೆಗೆದುಕೊಳ್ಳೋದಕ್ಕೆ, ಕಾಂಗ್ರೆಸ್ಗೆ ಯತ್ನಾಳ್ರನ್ನು ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆ ಅಂತ ಸದ್ಯಕ್ಕಂತೂ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕು ಕಾಂಗ್ರೆಸ್ಗೆ ತುಂಬ ಮುಖ್ಯ. ಅದನ್ನು ಕೆದಕುವಂತಹ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡೋದಿಲ್ಲ. ಏನೋ JDSಗೆ ಹೋಗೋದಕ್ಕಂತೂ ಸಾಧ್ಯನೇ ಇಲ್ಲ. ಉತ್ತರ ಕರ್ನಾಟಕದಲ್ಲಿ JDSಗೆ ಅಸ್ತಿತ್ವನೇ ಇಲ್ಲ. ಹಾಗಾದರೆ ಉಳಿದಿರೋದು ಒಂದೇ ಆಪ್ಷನು, ಒಂದು BJP, 2 ಆಪ್ಷನ್ ಉಳಿದಿದೆ. ಒಂದು BJPಗೆ ಹೋಗಿ ಹೈಕಮಾಂಡ್ ಕಾಲಿಗೆ ಬಿದ್ದು ಏನೂ ಆಗಿಲ್ಲ ಅಂತಲೇ ಜನರ ಮುಂದೆ ತೋರಿಸ್ಕೊಂಡು ಒಳಗೊಳಗೆ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಸ್ವತಂತ್ರ ಪಕ್ಷ ಕಟ್ತೀನಿ, ಹಿಂದುತ್ವದ ಆಧಾರದ ಮೇಲೆ ಸ್ವತಂತ್ರ. ಬಟ್ ಅದು ಅಷ್ಟು ಸುಲಭ ಇದೆಯಾ? ಸುಲಭ ಇಲ್ಲ. ಸ್ವತಂತ್ರ ಪಕ್ಷ ಕಟ್ತೀನಿ, 60 ಸೀಟುಗಳಲ್ಲಿ ನಾನು ಅಭ್ಯರ್ಥಿಗಳನ್ನು ಹಾಕ್ತೀನಿ ಅಂತ ಹೆದರಿಸಿದ್ರು ಈ ಹಿಂದೆ. RSS ಅವ್ರ ಹತ್ರನೇ ಹೋಗಿ ಬೆದರಿಕೆ ಹಾಕಿ ಬಂದಿದ್ದರು. ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಮಾಡಲಿ,
ನಾನಂತೂ ನನ್ನ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ವಿಜಯೇಂದ್ರನನ್ನು ತೆಗೆದು ಬಿಸಾಕೋವರೆಗೂ ನಾನು ಸುಮ್ಮನೆ ಕೂರೋದಿಲ್ಲ. ನನ್ನನ್ನು ಪಕ್ಷದಿಂದ ತೆಗೆದರೆ ಹಿಂದುತ್ವದ ಆಧಾರದ ಮೇಲೆ ಒಂದು ಪಕ್ಷ ಕಟ್ತೀನಿ, 60 ಕ್ಷೇತ್ರಗಳಲ್ಲಿ ನಾನು ಅಭ್ಯರ್ಥಿಗಳನ್ನು ಹಾಕ್ತೀನಿ, ಆಮೇಲೆ ಏನಾಗುತ್ತೆ ನೀವೇ ನೋಡಿ ಅಂತ ಚಾಲೆಂಜ್ ಮಾಡಿ ಬಂದಿದ್ರು. ಆದರೆ ಮಾತಾಡಿದಷ್ಟು ಸುಲಭ ಅಲ್ವಲ್ಲ ನಡ್ಕೊಳ್ಳೋದು. ಹೊಸ ಪಕ್ಷ ಕಟ್ಟಬೇಕು, ಮುಂದಿನ ಚುನಾವಣೆಗಳು ಇನ್ನೂ 3 ವರ್ಷಕ್ಕಿಂತ ಜಾಸ್ತಿ ಇದೆ, ಅಷ್ಟು ತಿಂಗಳು ಸಸ್ಟೇನ್ ಮಾಡಬೇಕು, ಅಷ್ಟು ಕಷ್ಟ ಇದೆ. ಹಾಗಿರಬೇಕಾದ್ರೆ ಅವರು ಹೊಸ ಪಕ್ಷ ಕಟ್ಟೋದು ಸುಮ್ಮನೆ ಆಗಲ್ಲ. ಅಂತಹ ಯಡಿಯೂರಪ್ಪನವ್ರ ಕೈಲೇ ಆಗಲಿಲ್ಲ, ಬಂಗಾರಪ್ಪನವರೇ ಸಸ್ಟೇನ್ ಮಾಡೋದು ಕಷ್ಟ ಆಗೋಯ್ತು. ಹಾಗಿರಬೇಕಾದ್ರೆ ಯತ್ನಾಳ್ಗೆ ಅದು ಸಾಧ್ಯ ಇಲ್ಲ. ಅದು ಅವರಿಗೆ ಗೊತ್ತಿತ್ತು. ಆದರೂ ಸಹ ಒಂದು ನಂಬಿಕೆಯಲ್ಲಿ ನನ್ನನ್ನು ಸಸ್ಪೆಂಡ್ ಮಾಡಲ್ಲ ಅಥವಾ ಉಚ್ಚಾಟನೆ ಮಾಡಲ್ಲ, ನನ್ನನ್ನು ಮುಟ್ಟೋ ಧೈರ್ಯ ಹೈಕಮಾಂಡ್ ತೋರಿಸಲ್ಲ ಅನ್ನುವ ಭ್ರಮೆಯಲ್ಲಿ ಪಾಪ ಸಾಕಷ್ಟು ಮಾತುಗಳನ್ನು ಆಡಿದ್ರು, ಸಾಕಷ್ಟು ನಡವಳಿಕೆ ತೋರಿಸಿದ್ದಾರೆ. ಈಗ ಏನು ಮಾಡೋಕ್ಕೂ ಆಗದೆ ಬಾಯಿ ಮುಚ್ಕೊಂಡಿದ್ದಾರೆ, ಏನೂ ಕಮೆಂಟ್ ಇಲ್ಲ, ಸುಮ್ಮನೆ ಒಂದಷ್ಟು ಬರೆದಾಕ್ತಿದ್ದಾರೆ. ಅಂದರೆ ನನಗೆ ಬಿದ್ದಿದ್ದೀನಿ ಮೀಸೆ ಮಣ್ಣಾಗಿಲ್ಲ ಅಂತ ತೋರಿಸ್ಕೊಳ್ಳೋಕ್ಕೆ. ಆದರೆ ಇವರೆಲ್ಲರ ನಡವಳಿಕೆಯಲ್ಲಿ ಬರ್ತಾ ಇರುವಂತಹದ್ದು ಹೈಕಮಾಂಡ್ ಹತ್ರ ಹೋಗಿ ಹೇಗೋ ಕ್ಷಮೆ ಕೇಳೋ, ಇನ್ನೇನೋ ಮಾಡೋ, ವಾಪಸ್ಸು ಪಕ್ಷಕ್ಕೆ ಬಂದುಬಿಡಬೇಕು, ಅನಂತರ ನೋಡ್ಕೊಳ್ಳೋಣ, ನಿಧಾನಕ್ಕೆ ಅಟ್ಯಾಕ್ ಮಾಡೋದೆಲ್ಲ ಮಾಡಿಕೊಂಡ್ರೆ ಆಯಿತು ಅನ್ನುವಂತಹ ನಿರ್ಧಾರಕ್ಕೆ ಯತ್ನಾಳ್ ಬಂದ ಹಾಗೆ ಕಾಣ್ತಾ ಇದೆ. ಸೊ ಅವರ ಆಪ್ತ ಮಿತ್ರರೆಲ್ಲರೂ ಸಹ ಹೈಕಮಾಂಡ್ ಜೊತೆ ಈಗ ಸಂಪರ್ಕ ಸಾಧಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಯತ್ನಾಳ್ ಅವರ ಲೇಟೆಸ್ಟ್ ಬೆಳವಣಿಗೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.